ಭಾರತದ 78 ವರ್ಷಗಳು ಕಳೆದಿರ್ತಕ್ಕಂಥ ಈ ಒಂದು ಸ್ವತಂತ್ರ ದಿನಾಚರಣೆಗಳ ನಂತರ ಸೇವೆ ಅಂತಕ್ಕಂಥದ್ದು ತುಂಬಾ ಮುಖ್ಯ. ಈಗಿನ ಪ್ರಸ್ತುತ ಸಮಾಜದಲ್ಲಿ ಅದು ಅದರದೇ ಆಗಿರ್ತಕ್ಕಂಥ ಪ್ರಾಮುಖ್ಯತೆ ಪಡ್ಕೊಂಡಿದೆ. ಮತ್ತೊಮ್ಮೆ ನಾವೆಲ್ಲ ಸೇವೆಯನ್ನ, ಸಮಾಜ ಸೇವೆಯನ್ನ ಮಾಡಲಿಕ್ಕೆ ನಮ್ಮದೇ ಆಗಿರ್ತಕ್ಕಂಥ ದಾರಿಯಲ್ಲಿ ನಡೆಯಬೇಕಂತಕ್ಕಂಥ ಒಂದು ಸಂದರ್ಭ ಈ ಸಂದರ್ಭದಲ್ಲಿ ಬಂದಿದೆ. ಭಾರತ್ ಸ್ಕೌಟ್ಸ್ ಮತ್ತೆ ಗೈಡ್ಸ್ ಆಗಿರ್ಬೋದು, ಭಾರತ್ ಸೇವಾದಳ ಆಗಿರ್ಬೋದು, ಇವುಗಳ ಏಕಮೇವ ಉದ್ದೇಶ ಒಂದೇ. ಒಂದು ದೇಶವನ್ನ, ಒಂದು ಸಮಾಜವನ್ನ, ಒಂದು ಯುವಜನರನ್ನ ಶಿಸ್ತ ಒಂದು ನಾಗರಿಕರನ್ನಾಗಿ ಮಾಡಬೇಕು, ಸಭ್ಯ ನಾಗರಿಕರನ್ನು ಮಾಡಬೇಕು ಅಂತಕ್ಕಂಥ ಏಕಮೇವ ಉದ್ದೇಶ ಹೊಂದಿರತಕ್ಕಂಥದ್ದು. ಅದನ್ನ ಹೊರತುಪಡಿಸಿ ಯಾವುದೇ ಸ್ವಾರ್ಥಪರ ಚಟುವಟಿಕೆಗಳಲ್ಲಿ ಅದು ತೊಡಸ್ಕೊಳ್ಳಿಕ್ಕೆ ಸಾಧ್ಯನೇ ಇದ್ದಿಲ್ಲ, ಮುಂದಕ್ಕೂ ಅದು ತೊಡಸ್ಕೊಳ್ಳೋದು ಇಲ್ಲ. ಸೊ ಈ ನಿಟ್ಟಲ್ಲಿ ಸಮಾಜದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ವ್ಯಕ್ತಿಯಿಂದ ಈ ದೇಶದ ಅತ್ಯುನ್ನತ ವ್ಯಕ್ತಿಯವರೆಗೂ ಒಂದು ಸರ್ಕಾರದ ಸೌಲಭ್ಯಗಳು, ಸರ್ಕಾರದ ಸೇವೆಗಳು, ಸರ್ಕಾರದ ಒಂದು ಅವಕಾಶಗಳು ಎಲ್ರಿಗೂ ಬರಬೇಕು ಅಂತಕ್ಕಂಥ ಸದುದ್ದೇಶದಿಂದ ಸಾಕಷ್ಟು ಅರಿವಿನ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದೆ. ಸೊ ಈ ನಿಟ್ಟಲ್ಲಿ ನಮ್ಮ ಧ್ಯಾನೇಶ್ ಸರ್ ಹೇಳ್ದಂಗೆನೆ ನಮ್ಮ ಶಿಕ್ಷಕರ ಒಂದು ಸಮುದಾಯ ಬಹು ದೊಡ್ಡದಾಗಿರ್ತಕ್ಕಂಥ ಸಮುದಾಯ. ಆ ಸಮುದಾಯದಲ್ಲಿ ಸಾಕಷ್ಟು ಸಾವಿರಾರು ಮಕ್ಕಳು ಆ ಒಂದು ವ್ಯವಸ್ಥೆಗೆ ಬಂದು ವಿದ್ಯೆಯನ್ನ ಕಲಿತು ಮುಂದಿನ ಜೀವನವನ್ನ ರೂಪಿಸ್ಕೊಳ್ಳಕ್ಕೆ ಮುಂದಾಗ್ತಾರೆ. ಸೊ ಆ ನಿಟ್ಟಲ್ಲಿ ನಮ್ಮ ಶಿಕ್ಷಕರಿಗೆ ಬಹಳ ಮುಖ್ಯವಾಗಿ ಉತ್ತಮವಾಗಿರ್ತಕ್ಕಂಥ ಸೇವಾ ಮನೋಭಾವನೆಯನ್ನ ಮೂಡಿಸಬೇಕು. ಅವರ ವೈಯಕ್ತಿಕ ಮತ್ತು ಸೇವೆಯಲ್ಲಿ ಶಿಸ್ತನ್ನ ಕಾಪಾಡಬೇಕು. ಅವರಿಗೆ ಸಮಾಜದ ಆಗುಹೋಗುಗಳ ಬಗ್ಗೆ ಅರಿವು ಮೂಡಿಸಬೇಕು ಅಂತಕ್ಕಂಥ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ತುಂಬಾ ಸಂತೋಷದ ವಿಚಾರ. ಸೊ ಆ ನಿಟ್ಟಲ್ಲಿ ಏನು ಇವತ್ತು ಈ ವಾರ ಅಥವಾ ಈ ತಿಂಗಳು ಈ ಸಪ್ತಾಹ ಕಾರ್ಯಕ್ರಮ ನಡೆಯುತ್ತೆ, ಇದರ ಸದುಪಯೋಗ ನಮ್ಮ ಶಿಕ್ಷಕ ತಾಲೂಕಿನ ಎಲ್ಲ ಶಿಕ್ಷಕ ಬಂಧುಗಳಿಗೆ ಸಿಗಲಿ, ಅದರಿಂದ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳಿಗೆ ಅದರ ಪ್ರಯೋಜನ ಆಗ್ಲಿ ಅಂತಕ್ಕಂಥ ಒಂದು ಆಶಯದೊಂದಿಗೆ ಇದು ಮತ್ತಷ್ಟು ಸಕ್ರಿಯವಾಗಿ ಈ ತಾಲೂಕಿನಲ್ಲಿ ಕೆಲಸ ಮಾಡಲಿ, ತನ್ನದೇ ಆಗಿರ್ತಕ್ಕಂಥ ಒಂದು ಛಾಪನ್ನ ಮೂಡಿಸ್ಲಿ ಅಂತಕ್ಕಂಥ ಸದುದ್ದೇಶದಿಂದ ಯಶಸ್ವಿ ಆಗ್ಲಿ ಈ ಒಂದು ಸೇವಾದಳಕ್ಕೆ, ತಾಲೂಕು ಘಟಕಕ್ಕೆ ಅಂತಕ್ಕಂಥ ಶುಭ ಹಾರೈಕೆಯೊಂದಿಗೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ದಯವಿಟ್ಟು ಈ ದೊಡ್ಡವರು ಹೇಳಿದ ಮಾತುಗಳನ್ನ ಆಲಿಸ್ಕೋಬೇಕು ತಾವೆಲ್ಲಾನು. ಮತ್ತೆ ನಿಮ್ಮನ್ನ ದಾನೇಶ್ವರ ಪ್ರಶ್ನೆ ಕೇಳ್ತಾರೆ, ಆ ಪ್ರಶ್ನೆಗಳಿಗೆ ಉತ್ತರ ಮಾಡ್ತಕ್ಕಂಥ ಕೆಲಸ ನೀವು ಮಾಡಬೇಕು. ಈ ಒಂದು ಮುಳಬಾಗಲು ಘಟಕದ ಭಾರತ ಸೇವಾದಳದ ವತಿಯಿಂದ ಈ ಒಂದು ಸೇವಾದಳ ಸಪ್ತಾಹ ಕಾರ್ಯಕ್ರಮವನ್ನ ಬಹಳ ಉತ್ತಮವಾಗಿ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಸರ್ವರಿಗೂ ವಂದಿಸ್ತಾ, ಈ ಒಂದು ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಭವಿಷ್ಯದ ಕೋಲಾರದ ಶಾಸಕರು ಅಂತೇಳಿ ನಾನು ಬಿಂಬಿಸ್ತಾ ಇದ್ದೀನಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಅವರ ಸೇವಾ ಮನೋಭಾವ ಅಂತದ್ದು ಇವತ್ತೆಲ್ಲ ನಾಳೆ ಅವರು ಆ ಒಂದು ಹುದ್ದೆಯನ್ನು ಅಲಂಕರಿಸ್ತಾರೆ, ನಮ್ಮೆಲ್ಲ ಉತ್ತಮವಾಗಿರ್ತಕ್ಕಂಥ ಸೇವೆ ಕೊಡ್ತಾರೆ ಅಂತೇಳಿ ಶ್ರೀನಾಥನ ಆದಿಯಾಗಿ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಈ ಶಾಲಾ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ KVJ ಅವರೇ, ಮತ್ತೆ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಮುದ್ದಿನ ಮಕ್ಕಳೇ, ಈ ಒಂದು ಭಾರತ ಸೇವಾದಳದ ಅದಕ್ಕೊಂದು ಧ್ಯೇಯ ವಾಕ್ಯನೇ ಇದೆ, ಸೇವೆಗಾಗಿ ಬಾಳುವಂತಕ್ಕಂಥದ್ದು. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಜನರನ್ನ ಸಂಘಟನೆ ಮಾಡಿ ಈ ಒಂದು ಚಳವಳಿಯಲ್ಲಿ ಅವರನ್ನು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಮಾಡಿ ಮತ್ತೆ ದೇಶ ಪ್ರೇಮವನ್ನ ಬಿತ್ತಕ್ಕಂಥ ಒಂದು ಉತ್ತಮ ಕೆಲಸವನ್ನ ಮಾಡ್ಕೊಂಡಿರ್ತಕ್ಕಂಥ ಹರ್ಡೀಕರ್ ರವರ ಸಾರಥ್ಯದಲ್ಲಿ ಈ ಒಂದು ಸಂಘಟನೆಯನ್ನ ಬಲಿಷ್ಠಗೊಳಿಸಿ ಇಂದಿಗೂ ಸಹ ಪ್ರಸ್ತುತ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಾವೆಲ್ಲರೂ ಈಗ ಆಧುನಿಕ ಯುಗದಲ್ಲಿ ಮತ್ತೆ ಬದಲಾದ ಸನ್ನಿವೇಶಗಳಲ್ಲಿ ನಾವು ಬೇರೆ ರೀತಿಯಾಗಿರ್ತಕ್ಕಂಥ ದಾರಿಯನ್ನು ಹಿಡಿತಾ ಇದ್ವಿ. ಅದರಲ್ಲೂ ವಿಶೇಷವಾಗಿ ಮಕ್ಕಳು ಮತ್ತು ಯುವಕರು ಕೆಲವೊಂದು ದುಷ್ಪರಿಣಾಮಗಳನ್ನ ಕಾಣ್ತಾ ಇದ್ವಿ ಅವರು ಹೋಗ್ತಕ್ಕಂಥ ದಾರಿಗಳಲ್ಲಿ. ಹಾಗಾಗಿ ಈ ಒಂದು ಹರ್ಡೀಕರ್ ಅವರು ಹಾಕಿರ್ತಕ್ಕಂಥ ಒಂದು ಪಥ, ಒಂದು ಮಾರ್ಗ ಏನಿದೆ ಅದು ನಮಗೆಲ್ಲರಿಗೂ ಸಹ ದಾರಿದೀಪ ಆಗಬೇಕು. ಹಾಗಾಗಿ ನಿಮಗೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ದಾನೇಶ್ ಅವರು ಸಂಪೂರ್ಣವಾಗಿರ್ತಕ್ಕಂಥ ಒಂದು ತರಬೇತಿ ಮಾಹಿತಿಗಳನ್ನು ತಮ್ಮಲ್ಲಿ ಹಂಚಿಕೊಳ್ತಾರೆ. ದಯಮಾಡಿ ನೀವೆಲ್ಲರೂ ಸಹ ಅಷ್ಟೇ. ಏನಪ್ಪಾ ಅಂತ ಹೇಳಿದ್ರೆ, ಒಂದು ಉದಾಹರಣೆಯನ್ನು ನಿಮ್ಗೆ ಹೇಳ್ತೀನಿ ನೋಡಿ. ನಮ್ಮ ಎಲ್ಲಾ ಮಿತ್ರರು ಒಮ್ಮೆ ಎಲ್ಲೋ ನಾವು ಬೇರೆ ಕಡೆ ಪ್ರವಾಸ ಹೋದಾಗ ಈ ಭೂಮಿಯಲ್ಲಿ ಎಲ್ಲದಕ್ಕಿಂತ ಮಿಗಿಲಾದದ್ದು ಏನಪ್ಪಾ ಅಂತ ಹೇಳಿದ್ರೆ ತಾಯಿ ಅಂತಕ್ಕಂಥದ್ದು
ನಾವು ಆ ಒಂದು ಪ್ರೀತಿ ವಾತ್ಸಲ್ಯವನ್ನ ಬೇರೆ ಎಲ್ಲೂ ಸಹ ಕಾಣ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಜಗತ್ತಿನಲ್ಲಿ ತಾಯಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಗೌರವ ಇದೆ. ಆಮೇಲೆ ಎಲ್ಲರೂ ಸಹ ಅವ್ರಿಗೆ ಬೇಕಾಗಿರ್ತಕ್ಕಂಥ ಫ್ರೆಂಡ್ಸ್ ಹೆಸರುಗಳನ್ನ ಹಾಗೇನೆ ತಂದೆ ತಾಯಿ ಹೆಸರುಗಳನ್ನ ಇದರ ಎಲ್ಲರೂ ಸಹ ಹಚ್ಚಿ ಹಾಕಿಸ್ಕೊಂತ ಇದ್ರು. ನಾನು ಸಹ ತಾಯಿಯನ್ನ ಬಹಳಷ್ಟು ಪ್ರೀತಿ ಮಾಡ್ತೀನಿ. ಅದಕ್ಕೆ ಮೀರಿನಪ್ಪ ಅಂತ ಹೇಳಿ ನನ್ನ ದೇಶ ಅಂತಕ್ಕಂಥದ್ದು. ಹಾಗಾಗಿ ನಾನು ಇಲ್ಲಿ ಕೈ ಮೇಲೆ ಹಾಕೊಂಡಿದ್ದೀನಿ ನೋಡಿ ಸರ್, ನೋಡಿ ಎಕ್ಸಿಬಿಟ್ ಮಾಡ್ತಾ ಇದ್ದೀನಿ ಮಕ್ಕಳೇ. ಇಲ್ಲಿ ನೋಡಿ ನನ್ನ ಕೈ ಮೇಲೆ ಏನ್ ಹಾಕೊಂಡಿದ್ದೀನಿ ನೋಡಿ, ನಾನು ಸ್ವಲ್ಪ ಕಪ್ಪಿದ್ದೀನಿ ಕಾಣಿಸಲ್ವೇನೋ, ಭಾರತದ ಒಂದು ಫ್ಲಾಗ್ ಅನ್ನು ಹಾಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನನ್ನ ತಾಯಿಗೆ ಮೀರಿದ ಒಂದು ಶಕ್ತಿ ಅಂತ ಹೇಳಿ ನನ್ನ ದೇಶ ಅಂತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ದೇಶ ಇದ್ರೇನೆ ನಾವೆಲ್ಲ ಅಂತ ಈ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ, ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ನಮ್ಮ ಜಗನ್ನಾಥ್ ಸರ್ ಅವರ ಸಾಹಿತ್ಯದಲ್ಲಿ ಉತ್ತಮವಾಗಿ ಮೂಡಿ ಬಂದಿದೆ. ಇದಕ್ಕೆ ಮೊದಲು ಬಹುಶಃ ನನಗೆ ಜ್ಞಾಪಕ ಇದೆ, ಒಂದು 4-5 ವರ್ಷಗಳ ಹಿಂದೆ ಅಂತ ಕಾಣುತ್ತೆ, ನಮ್ಮ ವೇಣುವರನ್ನ ಹೊಸ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಾಗ ಒಂದು ಕಾರ್ಯಕ್ರಮವನ್ನ ಮಾಡಿ ಮಕ್ಕಳಿಗೆ ನಮ್ಮ ಕೈಲಾಗಿರ್ತಕ್ಕಂಥ ಒಂದು ಕೊಡುಗೆಗಳನ್ನ ಕೊಟ್ಟು ಪ್ರೋತ್ಸಾಹ ಮಾಡಿ ಹೋಗಿದ್ದು ಇಲ್ಲಿ ಇದೆ. ನಮ್ಮ ಬಾಂಗ್ಲಾ ನೆನಪು ಇಂದಿಗೂ ಸಹ ನನಗೆ ನೆನಪಿದೆ. ದಯಮಾಡಿ ಎಲ್ಲರೂ ಸಹ ಮಕ್ಕಳು ವಿಶೇಷವಾಗಿ ರಾಷ್ಟ್ರ ಪ್ರೇಮವನ್ನ ಬೆಳೆಸ್ಕೊಂಡು ನಮ್ಮ ದೇಶದ ಒಂದು ಹಿರಿಮೆಯನ್ನು ಎತ್ತಿರ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಎಲ್ರಿಗೂ ನನ್ನ ಶುಭಾಶಯಗಳನ್ನ ಕೋರ್ತಾ ಈ ಒಂದು ಕಾರ್ಯಕ್ರಮದಲ್ಲಿ 4 ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸೇವಾದಳ. ಥ್ಯಾಂಕ್ ಯು. ರಾಷ್ಟ್ರಗೀತ್ ಶುರು ಕರ್. ಜನ ಗಣ ಮನ ಆಯಕ ಜಯ ಹೇ ಭಾರತ ಭಾಗ್ಯ आजाद हिंद, आजाद हिंद, कौमी नारा, कौमी नारा, सेवा दल, बोलो भारत माता की, बोलो भारत माता की. ಥ್ಯಾಂಕ್ ಯು. ಬಯಸ್ತಾ ಇದ್ರಿ. ಮತ್ತೆ ಟಮಾಟ ಒಡ್ಡೆಹಳ್ಳಿಯಲ್ಲಿ ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ CMR ಶ್ರೀನಾಥ್ ಅಂದರೆ ಟಮಾಟ, ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಟಮಾಟ ದೊಡ್ಡ ಮಂಡಿ ಅಂದರೆ ಸತ್ಯಣ್ಣವರು, ಮತ್ತು ಆ ಕಡೆ ಹೋಗೋಣ. ಸೊ ಮತ್ತು ಅಧ್ಯಕ್ಷರು ಅವರು ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಡೆಸ್ಕೊಡ್ಬೇಕು ಅಂತ ಕೋರ್ತಾ ಇದ್ದೀನಿ. ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ಮುಳಬಾಗಿಲು ತಾಲೂಕು ಘಟಕದ ಪರವಾಗಿ ತಮಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಸರ್. ಜಿಲ್ಲಾ ಘಟಕ ಕೋಲಾರದ ಅಧ್ಯಕ್ಷ ಅಂತ ಶ್ರೀಯುತ ಗಣೇಶಣ್ಣ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೂ ಮುಳಬಾಗಿಲು ತಾಲೂಕು ಘಟಕದ ಪರವಾಗಿ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಸರ್. ಸೂರಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಮತ್ತೋರ್ವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ಸಮಾಜ ಸೇವಕರು ಹಾಗೂ ನಮ್ಮ ಒಡ್ಡಹಳ್ಳಿ
ಆ ಟೊಮೊಟೊ ಮಂಡಿ ಮಾಲೀಕರು ಅಂತ ಶ್ರೀಯುತ NRS ಸತ್ಯಣ್ಣ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ಮುಳಬಾಗಿಲು ತಾಲೂಕು ಘಟ್ಟ ಭಾರತ ಸೇವಾ ದಳದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಮನ್ವಯಾಧಿಕಾರಿಗಳು ಹಾಗೂ ನಮ್ಮ ಮುಳಬಾಗಿಲು ತಾಲೂಕಿನ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳಾದ ಶ್ರೀಯುತ P. ಸೋಮೇಶ್ ಸರ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಂತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಸರ್. ಅದೇ ರೀತಿಯಾಗಿ ಮತ್ತೋರ್ವರು ಮುಳಬಾಗಿಲು ತಾಲೂಕಿನ ಬಂದಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ಭಾರತ ಸೇವಾ ದಳ ಮುಳಬಾಗಿಲು ತಾಲೂಕು ಘಟಕದ ಪರವಾಗಿ ಅವರಿಗೆ ಆತ್ಮೀಯವಂತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಶ್ರೀಯುತ ಆನಂದ್ ಸರ್ ಅವರಿಗೆ. ಅದೇ ರೀತಿಯಾಗಿ ನಮ್ಮ ಮುಳಬಾಗಿಲು ತಾಲೂಕಿನ SC ST ಶಿಕ್ಷಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ಶ್ರೀಯುತ MC ರಘುನಾಥ್ ಸರ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಆತ್ಮೀಯವಂತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರಾದ ಶ್ರೀಯುತ H. ಆವಣಿ ಆನಂದ್ ಸರ್ ಬಂದಿದ್ದಾರೆ. ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಆತ್ಮೀಯವಂತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮುಳಬಾಗಿಲು ತಾಲೂಕು ಘಟಕದ ಪ್ರತಿನಿಧಿಗಳಂತ ಶ್ರೀಮತಿ ಚಿತ್ರಾ ಮೇಡಮ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಆತ್ಮೀಯವಂತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಮುಳಬಾಗಿಲು ಭಾರತ ಸೇವಾ ದಳ ಘಟಕದ ತಾಲೂಕು ಅಧ್ಯಕ್ಷರು ಸಹೋದರರಾದಂಥ ಮಿತ್ರರಾದಂಥ ಶ್ರೀಯುತ BS ವೇಣುಗೋಪಾಲ್ ಸರ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಈ ಒಂದು ಘಟಕದ ಅಧ್ಯಕ್ಷರು, ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಆತ್ಮೀಯವಂತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಭಾರತ ಸೇವಾ ದಳ ತಾಲೂಕು ಘಟಕದ ಸಂಘಟನಾ ಕಾರ್ಯದರ್ಶಿಗಳು ಅಂತ ಶ್ರೀಯುತ KT ಬ್ರಹ್ಮಾನಂದ ರೆಡ್ಡಿ ಸರ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಈ ಒಂದು ಸಂದರ್ಭ ಅದೇ ರೀತಿಯಾಗಿ ಯಶಸ್ವಿಯಾಗಿ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಶಾಲೆಯ ಎಲ್ಲ ಸಿಬ್ಬಂದಿಯವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಆತ್ಮೀಯವಂತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸೇವಾದಲ್ बोलो भारत माता की, बोलो भारत माता की. ಮಕ್ಕಳೇ, ಇವತ್ತೆಲ್ಲ ನಿಮಗೆಲ್ಲ ಗೊತ್ತಿರೋಂಥ ವಿಚಾರ. ನೀನು ಕೆಲವೇ ದಿನಗಳಲ್ಲಿ 26ನೇ ತಾರೀಕು, ಜನವರಿ 26ನೇ ತಾರೀಕು ಎಲ್ಲರಿಗೂ ಕೂಡ ಒಂದು ಗಣರಾಜ್ಯೋತ್ಸವದ ಸಂಭ್ರಮ. ಈ ದೇಶದ ದೊಡ್ಡ ಪ್ರಜಾಪ್ರಭುತ್ವ ದೇಶದ ಸಂಭ್ರಮದ ಹಬ್ಬ.